ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಯಾವ್ಯಾವ ಮ್ಯಾಚ್ ಅದಾವಪ್ಪ ಅಂತಂದ್ರೆ ಲಕ್ನೋ ವರ್ಸಸ್ RCB ಇವತ್ತು ನಡೀತಾ ಇರೋದು. ಯಾವ ಹೋಮ್ ಗ್ರೌಂಡ್ನ್ಯಾಗ ಅದಾವಪ್ಪ ಅಂತಾರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಒಳಗೆ ಮ್ಯಾಚ್ ಅದಾವ್ರಿ. ಇನ್ನೂ ಯಾರ್ಯಾರು ನೋಡಿಲ್ಲ ನೋಡ್ರಿ ಮ್ಯಾಚ್. ಎಷ್ಟಕ್ಕೆ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಒಂದಿಷ್ಟು ಮಂದಿಗೆ ಗೊತ್ತಿರ್ತಾವೆ, ಒಂದಿಷ್ಟು ಮಂದಿಗೆ ಗೊತ್ತಿರಲ್ಲ. ಇವತ್ತು ಮ್ಯಾಚ್ ಅದ ಅನ್ನೋದು ಒಂದಿಷ್ಟು ಮಂದಿಗೆ ಗೊತ್ತಿರಂಗಿಲ್ಲ. ಆದ್ರೆ ಇವತ್ತು ಮ್ಯಾಚ್ ಅದಾವ್ರಿ. ಲಕ್ನೋ ವರ್ಸಸ್ RCB ಮ್ಯಾಚ್ ಅದ. ಇವತ್ತು ಇಂಡಿಲೇನೇ ಮ್ಯಾಚ್ ನಡೀತದ. ಎರಡು ಸತತವಾಗಿ ಗೆಲ್ಕೊತಾನೆ ಬಂದವು. ಈಗ RCB 4 ಮ್ಯಾಚ್ ಆಡೈತಿ, 3 ಮ್ಯಾಚ್ ಗೆದ್ದೈತಿ, 1 ಮ್ಯಾಚ್ ಸೋತೈತಿ. ಅದು ರಾಜಸ್ಥಾನ ಕೂಡನೇ ಸೋತೈತಿ, ಏನು ಹೇಳಕ್ಕೆ ಬರಂಗಿಲ್ಲ. ಅದು ಸೋತು 1 ಮ್ಯಾಚ್ ಸೋತರು ನಮಗೆ 1 ಮ್ಯಾಚ್ ಆಲ್ರೆಡಿ ದೇವ್ರಿಗೆ ಬಿಟ್ಬಿಟ್ಟೆ ನಾವು. ಆದರೂ ಸೋತರು ಒಟ್ಟು ಆ ಕಡೆ ಹೋಗಿರ್ತದೆ, ಅದು ದೇವರಿಗೆ ಹೋಗಿರ್ತದೆ. ಆದರೆ ಲಕ್ನೋ ಹೋಗೋದವರು ಎಷ್ಟು ಮ್ಯಾಚ್ ಗೆದ್ದಾರಪ್ಪ ಅಂತ 4 ಮ್ಯಾಚ್ ಆಡ್ಯದ. ಇವರು 2 ಮ್ಯಾಚ್ ಗೆದ್ದಾರ್ರಿ ಲಕ್ನೋದವರು. ಹಾಗೆ ಹಿಂದೆ ಬ್ಯಾನ್ ಹತ್ತಾಕತ್ತಾರ ಅವರು. ಇನ್ನು ಗೆಲ್ಲಬೇಕಲ್ಲ ಮ್ಯಾಚ್. ಮೋಸ್ಟ್ಲಿ ಒಂದು 6 ಮ್ಯಾಚ್ 7 ಮ್ಯಾಚ್ ಗೆಲ್ಲಬೇಕು. ಹಂಗಂದ್ರೆ ಕ್ವಾಲಿಫೈ ಅದು ಹಾಕಿರ್ತಾವೆ. ಹಂಗೆ ಹಿಂದೂ ಟೀಮ್ ಡೇಂಜರ್ ಅದಾವ್ರಿ. ಕಡೆ ನಮ್ಮ ಟೀಮ್ನು ಡೇಂಜರ್ ಐತಿ. RCB ಟೀಮ್ ಹೊಡಿತಾರೆ ಮುಂದೆ ಯಾವ ಟೀಮ್ ಇರಲಿ ಯಾವುದಿರಲಿ. ಜಾಜುದ್ ಒಂದಾಗ ಗೊತ್ತೈತಿ. ನಮ್ಮ ಸಾಲ್ಟ ಮತ್ತು ಇವ ಬರ್ತಾರೆ ಓಪನಿಂಗ್. ಸಾಲ್ಟ ವಿರಾಟ್ ಕೊಹ್ಲಿ ಬರ್ತಾರೆ. ಅವ್ರು ಏನಾದರೂ ನಿಂತು ಆಡಿದ್ರಪ್ಪ ಅಂತಂದ್ರೆ ಎಷ್ಟರ ಸ್ಕೋರ್ ಹೋಗ್ಬೋದು ಹೇಳ್ರಿ. ಇವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನಗಿಲ್ಲ ಅಂದರು ಇವರು ಇಬ್ಬರು ಓಪನಿಂಗ್ ಬಂದ್ರಪ್ಪ ಅಂತಂದ್ರೆ 6 ಓವರಿಗೆ ಇಲ್ಲಾಂದ್ರೆ ಒಂದು 70-80 ರನ್ ಹೊಡಿತಾರೆ ನೋಡ್ರಿ. ಇವತ್ತು 70-80 ರನ್ ಹೊಡಿಬೋದು ಇವತ್ತು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಒಳಗೆ ಮ್ಯಾಚ್ ಐತಪ್ಪ ಅಂತಂದ್ರೆ ಯಾರು ಫಸ್ಟ್ ಬ್ಯಾಟಿಂಗಾರ ಆಗಲ್ಯಾಕ, ಬಾಲಿಂಗಾರ ಆಗಲ್ಯಾಕ ಒಟ್ಟು ಹೊಡೆದೇ ಹೊಡಿತೀವಿ. ಯಾವುದು ಟೀಮ್ ಇರಲಿ ಬೀಳಲಿ ಜಜ್ಜುದೊಂದಾಗ ಗೊತ್ತು. ಈಗ ಎಷ್ಟೋ ಮ್ಯಾಚ್ ಆಯ್ತು, ನಾವು ಬರೀ 200 ಮ್ಯಾಗ ಹೊಡ್ಯಾಕತ್ತೇವಿ. ಚೇಜು ಮಾಡಾಕತ್ತೇವಿ. 200 ಮ್ಯಾಗ ಫಸ್ಟ್ ಬ್ಯಾಟಿಂಗ್ ಆದರೂ 200 ಮ್ಯಾಗ ಹೊಡ್ಯಾಕತ್ತೇವಿ. ಮುಂಬೈದವ್ರಿಗೆ 240 ರನ್ ಟಾರ್ಗೆಟ್ ಕೊಟ್ಟರವರು. ಆದರೂ ಮುಂಬೈದವ್ರಿಗೆ ಹೊಡೆಯೋದಾಗಲಿಲ್ಲ. ಹಂಗಿರ್ತದೆ ಮ್ಯಾಚ್. ತಿಂಡಿ ಮ್ಯಾಚೇ ಇರ್ತದೆ ಅದು. ಆದ್ರೆ ಮೋಸ್ಟ್ಲಿ ಒಂದಿಷ್ಟು ಮುಂಬೈನೂ ಡೇಂಜರ್ ಐತ್ರಿ. ಆದ್ರೆ ಡೇಂಜರ್ ಇತ್ತು, ಆದ್ರೆ ಕೆಲಸ ಆಗವಲ್ತವ್ರಿಗೆ. ಅವು ಒಮ್ಮೊಮ್ಮೆ ಚಲೋತ್ನಾಗ ಆಡ್ತಾವೆ, ಒಮ್ಮೊಮ್ಮೆ ಚಲೋತ್ನಾಗ ಆಡಲ್ಲ. ಹಿಂಗೆ ಇರುತ್ತದು. ನಮ್ಮ ವಿರಾಟ್ ಕೊಹ್ಲಿ ಅಂತೂ ಫುಲ್ ಫಾರ್ಮ್ನಾಗ ಅದಾನ. ನಮ್ಮ RCB ಕ್ಯಾಂಡಿಡೇಟ್ ಒಳಗೆ ಯಾರ್ಯಾರು ಅದಾರ ಉಸುರು ಫಾರ್ಮ್ನಾಗ ಅದಾರ ನೋಡ್ರಿ. ಬರೀ 25 ಬಾಲಿಗೆ 70 ರನ್, 50 ರನ್, 60 ಹಿಂಗೆ ಹೊಡಿತಾರೆ. ಕಡೆ 5 ಓವರ್ ಆಡಿರ್ತಾರೆ. 5 ಓವರ್ನ್ಯಾಗ ಒಂದು ವಿರಾಟ್ ಕೊಹ್ಲಿ ಅವ್ರು 70-80 ಅವನು ಹೊಡೆದೇ ಬಿಟ್ಟಿರ್ತಾನೆ ರನ್. ದುಮ್ಶ್ಯಾನ್ ರನ್ ಆಗಿರ್ತಾವೆ. ಅವರು ಹೊಡಿಬೇಕಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ. 6 ಮೇಲೆ 6, 4 ಮ್ಯಾಗ 4 ಆ ರೀತಿ ಆಡಕತ್ತಾರ ಅವರು ನಮ್ಮ RCBದವರು. ಡೇವಿಡ್ ಕಾಕ ಮನಿ ಮ್ಯಾಚ್ ನೋಡಿದ್ರೆ ಕಣ್ಣ ಪಳ ನೀರು ಬರ್ಬೇಕು. ಆ ನಮಗೆ ಹೊಡೆದವ. ಯಾವ ಟೀಮಿಗಪ್ಪ ಅಂತಂದ್ರೆ ಮುಂಬೈ ಟೀಮಿಗೆ ನೀರೇ ಇಳಿಸ್ಬಿಟ್ಟು ನಾವು. ಹಂಗಾಗುತ್ತೆ ಮ್ಯಾಚ್. ಈ ಸದ್ಯಕ್ಕೆ ನಡೀತಾ ಇರೋದು ಲಕ್ನೋದವ್ರಿಗೆ ಹಂಗೆ ನೀರು ಇಳಿಸ್ಬೇಕು ಇವರು. ಆದ್ರೆ ಹೇಳಕ್ಕೆ ಬರೋಂಗಿಲ್ಲ. ಮೊನ್ನೆ ಮ್ಯಾಚ್ ಹಿಂಗೆ ಆಯ್ತು ರೀ. ಹೈದರಾಬಾದ್ ಮತ್ತು ಒಂದು RR ಮ್ಯಾಚ್ ಇತ್ತು. RRದವರು ಫಸ್ಟ್ ಟಾಸ್ ಗೆದ್ದು ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಹೈದರಾಬಾದವ್ರು ಬ್ಯಾಟಿಂಗ್ ಆಡಕತ್ರು. ಈ ಕಡೆ ರಾಜಸ್ಥಾನ ಬಾಲಿಂಗ್ ಹಾಕಾಕತ್ರು. ಹೊಡೆದ್ರಿ ದುಮ್ಶ್ಯಾನ್ ರನ್ ಹೊಡೆದು ಶಾನ್ ಕಿಶನ್ ಹೊಡೆದ. ಇನ್ನೊಬ್ಬ ಯಾರೋ ಹೊಡೆದಿತ್ತು. ದುಮ್ಶ್ಯಾನ್ ರನ್ ಹೊಡೆದ್ರು. ಟ್ರಾವಿಸ್ ಹೆಡ್ ಮನಗಂಡು ರನ್ ಹೊಡಿತಾರೆ. 200 ಮ್ಯಾಗ ದಾಟಿಸ್ತಾರೆ ರನ್. 209-10 ರನ್ ಹೊಡಿತಾರೆ. ಹೊಡಿಬೇಕಂದ್ರೆ ಆಗಂಗಿಲ್ಲ ಅವ್ರಿಗೆ. ರಾಜಸ್ಥಾನದ್ದು ಇವರು ಒಂದು ಸೈಡ್ ಬ್ಯಾಟಿಂಗ್ ಮುಗ್ಯಾಣ ಬರ್ತಾರೆ ಇವರು. ಜಸ್ವಾಲ ಬರೀ 9 ರನ್ನಿಗೆ 5 ವಿಕೆಟ್. 1ನೇ ಓವರ್ನಾಗ 3 ವಿಕೆಟ್ ತಗೊಂಡ್ರು. ಹಂಗಾಗತ್ತ ಹೇಳಕ್ಕೆ ಬರೋಂಗಿಲ್ಲ. ಒಮ್ಮೆ ಮ್ಯಾಚ್ ಆ ಕಡೆ ಯಾರು ಹೊಳ್ಬೋದು, ಈ ಕಡೆ ಯಾರು ಹೊಳ್ಬೋದು. ಹೇಳಕ್ಕೆ ಬರೋಂಗಿಲ್ಲ. ಹಂಗಾಗತ್ತೆ. ಒಮ್ಮೆ ಬ್ಯಾಟಿಂಗ್ನಾಗ ಫೇಲ್ ಹಾಕಿರ್ತೀವಿ, ಒಮ್ಮೊಮ್ಮೆ ಬಾಲಿಂಗ್ನಾಗ ಚಲೋತ್ನಾಗ ಹಾಕಿರ್ತಾರೆ ಹುಡುಗರು ಹುಲಿಗಳು ಏನಂತಾರೆ ನೋಡಿ. ಹಂಗಾಗತ್ತೆ ಮ್ಯಾಚ್. ಇವತ್ತು ಖತರ್ನಾಕ್ ಮ್ಯಾಚ್ ಐತಿ. ನೋಡೋಣ ಏನಾಗತ್ತೆ. ಪಕ್ಕ ನಮ್ಮ RCBದವ್ರಿಗೆ ಗೆಲ್ತಾರ. ಪಕ್ಕ ವಿನ್ ಆಗೋದತ್ರ ಗ್ಯಾರಂಟಿ. ಟಾಸ್ನು ಅವರೇ ಗೆಲ್ತಾರ. ಬಾಲಿಂಗ್ ತೊಗೊಂಡು ಚೇಜರ್ ಮಾಡ್ತಾರೆ. ಇದಕ್ಕೆ ಬ್ಯಾಟಿಂಗ್ ತೊಗೊಂಡ್ರು 200 ಮ್ಯಾಗ ರನ್ ಹೊಡಿತಾರೆ. ನೋಡಿ ಏನಾಗತ್ತೆ. ಭಾಳ ಕಾತುರದಿಂದ ಕಾಯ್ಬೇಕಾಗೈತಿ ಮ್ಯಾಚ್ ನೋಡೋಕೆ. ಇವತ್ತಂತೂ ಸ್ಟೇಡಿಯಮ್ನಾಗ ಟಿಕೆಟ್ ಫುಲ್ ಆಗಿರ್ತಾವೆ, ಸೋಲ್ಡ್ ಔಟ್ ಆಗ್ಬಿಟ್ಟಿರ್ತಾವೆ. ಕುಂದ್ರಾಕ ಜಾಗ ಇರಂಗಿಲ್ಲ. ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ರು
ಒಂದಿಷ್ಟು ಜನ ಬುಕ್ ಮಾಡಿರೋದಿಲ್ಲ, ಅವ್ರಿಗೆ ಟಿಕೆಟ್ ಸಿಕ್ಕಿರೋದಿಲ್ಲ. ಆದ್ರೆ ಇವತ್ತಂತೂ ಫುಲ್ ಸ್ಟೇಡಿಯಮ್ಮು ತುಂಬಿರ್ತೈತಿ ರೀ, ಏನು ಹೇಳಕ್ಕೆ ಬರೋಂಗಿಲ್ಲ. ಇವತ್ತು ಯಾರು ಬಾಲ್ ಹೊರಗೆ ಕಳಿಸ್ತಾರೆ ನೋಡಬೇಕು. ಮೊನ್ನೆ ಟಿಮ್ಮಿ ಡೇವಿಡ್ ಹೊರಗೆ ಕಳಿಸಿದ 109 ಮೀಟ್ರ್ ಹೊಡೆದಿದ್ದು ನಾವು. ಆದ ಕಾರಣ ಇವತ್ತು ಎಷ್ಟು ಮೀಟ್ರ್ ಹೊಡಿತಾನೆ ನೋಡ್ಬೇಕು. ಇವತ್ತೊಂದು ಬಾಲ್ ಯಾರಾದರೂ ಹೊರಗೆ ಕಳಿಸ್ತಾರೆ ನೋಡ್ಬೇಕಾಗಿದೆ. ಭಾಳ ಕಾತುರದಿಂದ ಕಾಯಬೇಕಾಗದು ನಾವು. ನೋಡೋಣ ಏನಾಗುತ್ತೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ. ಎಲ್ಲ ಕ್ರಿಕೆಟ್ ಅದು ವಿಡಿಯೋ ಅದು ಬರ್ತಿರ್ತಾವೆ, ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಕ್ರಿಕೆಟ್ IPL ವಿಡಿಯೋ ಎಲ್ಲ ವಿಡಿಯೋ ಬರ್ತಿರ್ತಾವೆ, ಕಬಡ್ಡಿ ವಿಡಿಯೋ ಬರ್ತಿರ್ತಾವೆ. ಇನ್ನೂ